ಒಂದು ಸಲ ನಾನು ನನ್ನ ಹಾಗೆ ನಡೆಯದಿದ್ದರೆ ನಾನು ಅದರ ಬಗ್ಗೆ ಏನಾದರೂ ಸಮರ್ಥನೆ ಮಾಡಿಕೊಳ್ಳಬಹುದು. ಆದರೆ ನಾನು ಸತತವಾಗಿ ಹಾಗೆ ಮಾಡಿದರೆ ನನ್ನ ಬಗ್ಗೆ ನನಗೆ ಆತ್ಮಗೌರವ ಕಡಿಮೆ ಆಗ್ತದ. ಇನ್ನು ಆತ್ಮಗೌರವ ಇರದಿದ್ದರೆ ಏನಾಗ್ತದ? ನನಗೆ ನಿಜವಾಗಿ ಯಾರೊಬ್ಬರು ಏನೂ ಸಹಾಯ ಮಾಡಲಾರರು. ತಿಳ್ಕೊಡ್ರಿ. when you cannot help yourself, nobody can help you out. Do you understand? ಅಲ್ರಿ, ನಮಗ ಸಹಾಯ ನಾವ ಮಾಡ್ಕೊಳಕ್ ತಯಾರಿಲ್ಲ ಅಂದ್ರೆ ಮತ್ತೊಬ್ರು ಯಾರು ಸಹಾಯ ಮಾಡ್ತಾರ್ರಿ? ಈಗಿನ ಕಾಲದಾಗ ಅವ್ರದೇ ಅವ್ರಿಗೆ ವಜ್ಜೆ ಆಗ್ಯದ. ಈಗ ಏನ್ ನಮ್ಮ ಜನರೇಷನ್ ಐತಿ, ಈಗ ನಾವೇನು 60 ದಾಟಿದವ್ರ ಅದೇವಿ, ಬಹಳ ತಾಳ್ಮೆ ಅದರಿ ನಮಗ. ನಾವು ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡ್ತೀವಿ, ಮತ್ತೊಬ್ಬರ ಬಗ್ಗೆ ಸಹಾಯ ಮಾಡಕ್ ಓಡಾಡ್ತೀವಿ. ನಮಗ್ ಕೈಕಾಲು ಗಟ್ಟಿಲ್ಲ, ಆದ್ರೂ ಓಡಾಡ್ತೀವಿ ನಾವು. ಈಗಿನ ಹುಡುಗರು ನೋಡ್ರಿ, ಹರಿದವರು ಮನೆಯ ಮಂದಿ ಸಲುವಾಗಿ ಅವರು ಒಂದು 10 ನಿಮಿಷ ವೇಸ್ಟ್ ಮಾಡಕ್ ತಯಾರಿಲ್ಲ. 10 ನಿಮಿಷ ಕಳಿಬೇಕು ಅನ್ನುವಂಥದ್ದು ಭಾವನೆ ಇಲ್ಲ. ಹೌದಾ ಅಲ್ಲ? ನೋಡಿ ವಿಚಾರ ಮಾಡ್ರಿ. ಹೌದ್ರಿ. ನಿಜವಾಗಿಯೂ ಯಾರೊಬ್ಬರಿಗೂ ಏನು ಯಾರು ಸಹಾಯ ಮಾಡಲಾರರು. ದೇವರು ಕೂಡ ನನ್ನನ್ನು ವೃದ್ಧಿಸಬಾರದು. ಯಾಕೆಂದರೆ ವಾಸ್ತವವಾಗಿ ನನಗೆ ಸಮಸ್ಯೆ ಇರುತ್ತದೆ. ಆದ್ದರಿಂದ ನಾನೇ ನಷ್ಟಕ್ಕೀಡಾದವನಾಗಿರುತ್ತೇನೆ. ಅಲ್ರಿ, ಯಾರು ಹೊಟ್ಟೆ ಕಿಡಿದ್ರೆ ಯಾರು ಅಜಮಾನ್ ನುಂಗ್ಬೇಕ್ರಿ? ನಿಮ್ ಹೊಟ್ಟೆ ಕಡಿದ್ರೆ ಅಜಮಾನ್ ನಾನ್ ನುಂಗ್ಬೇಕಾ? ಯಾರಿಗೆ ಯಾರು ದಾರಿ ಸಂಗ್ತೀರಿ? ಅದು ಇವತ್ತಿನ ಆಧುನಿಕ ಯುಗದಲ್ಲಿ ಹೂವಾರ್ ಇವ್ ಅನ್ನೋರ್ ಅದಾರ. ಮಕ್ಕಳ ತಂದಿಗೆ ಹೂವಾರ್ ಇವ್ ಅನ್ನೋರ್ ಅದಾರ. ಏನ್ ಮಾಡ್ತೀರಿ? ಎದಕ್ ಹಡದಿ ಅಂತ ಕೇಳ್ತಾನ ಒಬ್ಬವ. ಮದ್ವಿ ಮಾಡಿಲ್ಲವ ಅವ್ರಪ್ಪ. ಎದಕ್ ಹಡದಿ ಅಂತ ಕೇಳ್ತಾನ ಅವ್ರ ಅಪ್ಪಗ ಮಗ. ನಾನು ಓರ್ವ ವ್ಯಕ್ತಿಯಾಗಿ ಒಟ್ಟಿಗೆ ಇದ್ದರೆ ನಾನು ಹಣದ ವೆಚ್ಚದ ಅಗತ್ಯವಿಲ್ಲದಂತಹ ಕ್ರೀಡೆ ಮತ್ತಿತರ ವಿವಿಧ ಪ್ರಸಂಗಗಳನ್ನು ಉಪಯೋಗಿಸಿಕೊಳ್ಳಬಲ್ಲೆ. ನನ್ನನ್ನು ನಾನು ಉಪಯೋಗಿಸಬಲ್ಲೆ. ಅದಕ್ಕಾಗಿ ನಾನು ಹಣ ವೆಚ್ಚ ಮಾಡಬೇಕಾಗಿರುವುದಿಲ್ಲ. ಆದರೆ ಹಣ ಗಳಿಕೆಯ ಉಪಕ್ರಮದಲ್ಲಿ ನನ್ನನ್ನು ನಾನು ಕಳೆದುಕೊಂಡರೆ ಈ ವ್ಯವಹಾರ ಖಂಡಿತವಾಗಿ ನಷ್ಟದ ವ್ಯವಹಾರವಾಗುತ್ತದೆ. ಏನ್ರಿ ಮಾತಿನ ಅರ್ಥ? ಅಲ್ರಿ, ಹಣ ಗಳಿಸೋದ್ರಾಗನ ನಾನು ಜೀವನ ಕಳೆದು ಬಿಟ್ಟೆ ಅಂತಂದ್ರೆ ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೊಂಟೇನಿ, ನಾನು ಏನಿದು ಜಗತ್ತು, ದೇವ್ರು ದೇವ್ರು ಅಂತಾನ ಏನು? ಇದನ್ನ ನಾ ತಿಳ್ಕೊಳಕ್ ನನಗೆ ಸಮಯನ ಕೊಡ್ಲಿಲ್ಲ ಅಂದ್ರೆ ನಾನು ಹಣ ಗಳಿಕೆ ಮಾಡಿದ್ದು ಏನಾತಪ್ಪ ಅಂದ್ರ ಹಣ ಗಳಿಸೋದ್ರಾಗ ನಾನು ನನ್ನನ್ನ ಕಳ್ಕೊಂಡೆ ಬಿಟ್ಟ್ಯಾ. ನಾನು ಯಾರು ನನಗೆ ಗೊತ್ತಿಲ್ಲ ಹಂಗಾತ. ಹಂಗಾರೆ ಇಂಥ ವ್ಯವಹಾರ ಲಾಭದ್ದಾತೋ ಏನು ನಷ್ಟದ್ದಾತೋ ವಿಚಾರ ಮಾಡಿರೇನು? ನಷ್ಟದ್ದೇ ಇದು. ಗೊತ್ತಾಗೈತೇನ್? ಬರೋಬರಿ, ನಷ್ಟದ ವ್ಯವಹಾರ ಅನ್ನೋದು ಗೊತ್ತಾಗೈತೇನ್ರಿ? ನಿಮಗ್ ಗೊತ್ತಾಗದ್ರ ನಿಮ್ ಮಕ್ಳಿಗೆ ಗೊತ್ತಾಗೈತೇನು? ಅವ್ರ ಏನ ಅದಕ್ ಬಂದೇನೆ ಇಲ್ರಿ. ಈಗ ನಾವ್ ಅವ್ರಿಗೆ ಹೇಳೋ ಪರಿಸ್ಥಿತಿನೂ ಇಲ್ರಿ. ಹೇಳೋ ಪರಿಸ್ಥಿತಿ ಇಲ್ಲ, ಹೇಳಾಕು ಬರೋದಿಲ್ರಿ. ಅವರು ನಮ್ಮ ಹಂತಕ್ಕೆ ಬರ್ತಾರಂತ ಭಾವನೆ, ಆಶಾ ಭಾವನೆ ಐತೆ ನಿಮ್ಗ? ಹೆಂಗ್ ಹೇಳುದ್ರಿ? ಇಲ್ಲ ಬಿಡಿ ಗುರುಗಳೇ, ಬರಲ್ಲ. ಮುಂದೊಂದ್ ದಿನ ಬರ್ತಾರ ಸರ, ಮುಂದೊಂದ್ ದಿನ ಬರ್ತಾರ. ಬರೋದಿಲ್ಲ. ನಮ್ಮ ವಾತಾವರಣ ಅವ್ರಿಗಿಲ್ಲ. ನಮ್ಮ ವಾತಾವರಣ ನಾವು ಅವರಷ್ಟು ವಯಸ್ಸಿನಾಗ ಇದ್ದಾಗ ನಮ್ಮದು ಹೆಂಗ್ ಜಗತ್ತಿತ್ತು ಆ ಜಗತ್ತು ಇವತ್ತಿಲ್ಲ. ಇಲ್ಲ ರೀ. ಆದ್ದರಿಂದ
ಆದ್ದರಿಂದ ಅವರು ಈ ಹಂತಕ್ಕೆ ಬರ್ತಾರ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ ಅಂತಾರ ಪೋರ್. ನಮ್ಮ ಐಕ್ಯೂನೇ ಬೇರೆ ಅವ್ರದ್ದು ಐಕ್ಯೂನೇ ಬೇರೆ ಆಗಿ ಜನ ಅವ್ರ ಐಕ್ಯೂ ಏನದ, ದೇ ಆರ್ ವೆರಿ ಹಾರ್ಡ್ ಅಂಡ್ ಫಾಸ್ಟ್ ಇನ್ ಸಾಫ್ಟ್ವೇರ್. ಬಹಳ ಮೆಟೀರಿಯಲಿಸ್ಟಿಕ್ ಅವರು. ಮಟೀರಿಯಲಿಸ್ಟಿಕ್, ಸ್ಪಿರಿಚುವಲ್ ಇಲ್ಲ. ನಮಗ ಜಾಯಿಂಟ್ ಫ್ಯಾಮಿಲಿ ಕಲ್ಪನಾ ಇತ್ತು. ಯಾರಿಗಾರ ನೋವಾದ್ರ ಮನ್ಯಾನ ಮಂದಿಗೆ ನೋವಾದ್ರ ನಮಗ ನೋವಾಗ್ತಿತ್ತು. ಈಗ ಅವ್ರಿಗೆ ಹಂಗಿಲ್ರಿ, ಸೆಲ್ಫ್ ಸೆಂಟರ್ಡ್ ಆಗ್ಬಿಟ್ಟಾರ ಈಗ ಅವ್ರು. ಸೆಲ್ಫ್ ಸೆಂಟರ್ಡ್ ಪೀಪಲ್. ಎಲ್ಲ ಮೈಕ್ರೋ ಮ್ಯಾಕ್ರೋದಾಗಿಲ್ಲ ಅವ್ರದ್ದು, ಮೈಕ್ರೋ. ಭಾವನೆಗಳೇ ಇಲ್ಲ ಅವರಿಗೆ. ಭಾವನೆಗಳಿಲ್ಲದ ಬದುಕು ಬರಡು. ಅಣ್ಣ ತಂಗಿ ನೆಂಟರು ನಿಷ್ಠರು ಅನ್ನೋದು ಯಾವೂ ಇಲ್ಲ ಅವ್ರಿಗೆ. ಒಬ್ಬ ಸೈಂಟಿಸ್ಟ್ ಇದ್ದಂತ್ರಿ, ಸೈಂಟಿಸ್ಟ್. ಅವ್ರವ್ವ ಏನ ಮಾಡಿದ್ಲು, ದಿನ ಅಡ್ಗೆ ಮಾಡ್ಕೊತಿದ್ಲು, ಅಡ್ಗೆ ಮಾಡಿ ಇಡ್ತಿದ್ಲು. ಅವನು ಯಾವಾಗ ಬರ್ತಿದ್ನೋ, ಯಾವಾಗ ಊಟ ಮಾಡ್ತಿದ್ನೋ, ಏನಪ್ಪಾ ಮಗ 35 ವರ್ಷ ಆದ್ವು, ಇವ್ ಒಂದ್ ಲಗ್ನ ಮಾಡಿ ಇವ್ನ ಹೊಟ್ಯಾಗ ಒಂದ್ ಮಗನ್ ಕಾಣ್ಬೇಕು, ನಂದು ಆಯುಷ್ಯ ಮುಗ್ಯಾಕ್ ಬಂತು. ಅವ್ರ ಅಪ್ಪರ ತೀರ್ಕೊಂಡ್ ಹೋಗ್ಯಾನ, ನನ್ ಮ್ಯಾಗ ಜವಾಬ್ದಾರಿ ಇಟ್ಟು ಹೋಗ್ಯಾನ, ಹೆಂಗಾರ ಮಾಡಿ ಒಂದ್ ಮದ್ವಿ ಮಾಡ್ಬೇಕು ಅಂತ ತಿಳ್ಕೊಂಡ್ ಬಹಳ ಆಸಕ್ತಿಯಿಂದ ಮದ್ವಿ ಮಾಡಿದ್ಲಂತೆ. ಇವ ಹೆಂಗಿದ್ದ ಸೈಂಟಿಸ್ಟ್ ಅಂತಂದ್ರ, ಮುಂಜಾನೆ ಲ್ಯಾಬೊರೇಟರಿ ಹೊಕ್ಕಂದ್ರ ಸಂಜೆ ಮಟನು ಲ್ಯಾಬೊರೇಟರಿಯಾಗನ ಇರ್ತಿದ್ದ. ನೀರ್ಗೆ ಅದು ಲಗ್ನ ಯಾಕದು, ಲಗ್ನ ಅದಕ್ ಬೇಕದು ಅಂತಿದ್ದಂತವ. ಅಲ್ಪ ಗಂಡ ಹುಡುಗ ಆಗಿದಿ, ಲಗ್ನ ಆಗ್ಬೇಕು, ಲಗ್ನ ಆದ್ರ ಮಕ್ಳ ಆಕಾವ, ನಮ್ ಸಂಸಾರ ಕುಡಿ ಬೆಳಿತದ, ಅದನ್ನ ಬೆಳೆಸಿ ಏನ್ ಮಾಡಾಕಿದೀಯ ನಾವ್ ಅಂತವ. ಲಗ್ನದ ಬಗ್ಗೆ ಆಸಕ್ತಿನೇ ಇದ್ದಿದ್ದಿಲ್ಲ ಅಂತವ. ಅಯ್ಯೋ ಇದೊಂದ್ ನಮೂನಿ ಬ್ಯಾರೆ. ಇದು ಕತಿ. ಈಗಿನ ಮಂದಿ ಹಂಗಿಲ್ ಬಿಡ್ರಿ. ಮತ್ತ ಲಗ್ನ ಯಾಕೆ ಮಾಡ್ತಿದಿ, ಹಡದ್ ಯಾಕ ತಿಳಿಲಿಲ್ಲೇನ, ಯಾಕೆ ಹಡದಿ, ಚಟಕ್ ಹಡದಿ ಏನ ಅಂತ ಕೇಳುವಂತ ಮಕ್ಳ ಅದಾವ್ರಿ. ಇಂತ ಮಾತು ಕೇಳ್ರಿ ನೀವ್ ಎಲ್ಲಾರ. ಇಲ್ಲಿ ಲ್ಯಾಬ್ರೋಟ್ರಾಗ ಇದ್ದವ್ರು ಮಾಡ್ಕೊಂಡ್ಬಿಡ್ತಾರ ಅವ್ರ. ಕೇಳಿದೇವ್. ಎರಡು ರಫ್ತಿ ಡೇ ಆಗಿದೆ ಸರ್, ಎಲ್ಲ ಮನೆಯಲ್ಲಿ ಅದೇ ಇದೆ. ಆಯ್ತು, ಆಕಿ ಲಗ್ನ ಮಾಡ್ತೀನಿ ನೋಡವ, ಏನೋ ಲಗ್ನ ಪಗ್ನ ಅಂತಿದಿ, ನನಗಂತೂ ಅದು ಏನು ಇಂಟ್ರೆಸ್ಟ್ ಇಲ್ಲ, ನೀ ಮಾಡ್ತೀನಿ, ನಿನಗೆ ಬೇಕಾಗೈತಂದ್ರೆ ನೀ ಮಾಡ, ನಾ ಏನ್ ಮಾಡ್ಬೇಕು ಹೇಳ ಅಂತ. ಇಲ್ಲಪ್ಪ ನೀ ಹೂ ಅಂದ, ನಾ ಕನ್ಯಾ ತೆಗೆದು ಮದ್ವೆ ಮಾಡ್ತೀನಿ. ಕನ್ಯಾ ತೆಗೆದು ಮದ್ವೆ ಮಾಡಿದ್ಲು. ಸೊಸಿ ಬಂದ್ಲು ಮನೆಗೆ, ಸೊಸಿನ ತುಂಬಿಸಿಕೊಂಡ್ರು. ಇವ ಲ್ಯಾಬೊರೇಟರಿ ಹೊಕ್ಕ. ಆಕಿ ಅಡ್ಗೆ ಮಾಡಿ ಕುಂದಿರ್ತಿದ್ಲು. ಸೊಸಿ ಅತ್ತೆಯವ್ರ ಬಾ ಊಟಕ್ಕೆ ಹಾಕಿ ಕೊಟ್ಲು. ನಿಮ್ ಮನೆಯವ್ರಿಗೆ ಕರಿವಾ ಅಂದ್ಲು. ಇಲ್ರಿ ಕರೆದ್ ಬಂದೇನಿ, ಬರ್ತೇವ ಅಂದಾರ, ನೀವ್ ಊಟ ಮಾಡ ಅಂದಾರ. ಇಲ್ವಾ, ಅವ್ನ್ ಬಿಟ್ಟು ಹೆಂಗ್ ಊಟ ಮಾಡೋದು, ಕರಿ. ಇಲ್ರಿ ಮತ್ತೊಮ್ಮೆ ಹೋಗಿ ಕರೆದ್ ಬಂದ್ಲು. ಮತ್ತೆ ನಾ ಬರ್ತೇನೆ, ಊಟ ಮಾಡಿ ನೀವ ಅಂದ್ಲು. ಆಮ್ಯಾಗ ಆಕಿ ಅವ್ರವ್ವ ಏನು ಇದು ಅಂತ ತಿಳ್ಕೊಂಡು ಆಕಿನೂ ಊಟ ಮಾಡ್ದ ಸುಮ್ಮ ಕುಂತ್ಲು. ಈಕಿ ಸೊಸಿ ಹತ್ಕೊಂತ ಕುಂತ್ಲು. 1 ದಿನ ಆತು, 2 ದಿನ ಆತು, 3 ದಿನ ಆತು. ಯಾವಾಗ ಬರ್ತಿದ್ನೋ, ಯಾವಾಗ ಉಂತಿದ್ನೋ, ಬರ್ತಿದ್ದೇ ಇಲ್ಲ. ಊಟದ ಕಡೆ ಲಕ್ಷ್ಯ ಇಲ್ಲ, ಹೆಂಡತಿ ಕಡೆ ಲಕ್ಷ್ಯ ಇಲ್ಲ, ಯಾವಾಗಲೂ ಲ್ಯಾಬೊರೇಟರಿಯಾಗ ಲಕ್ಷ್ಯ. ಆಕಿ ಹೆಂಡತಿ ಹಾಳಾಗತ್ಲಂತ. ನೋಡಪ್ಪ, ನೀನ್ ಹೆಂಡತಿ ಪಾಪ, ಆಕಿನ ಮನಿಗೆ ಸೊಸಿ ಮಾಡಿ ಕರ್ಕೊಂಡ್ ಬಂದೇವಿ, ಆಕಿನ ಮರಗಸ್ಬಾರ್ದು, ಅಳತಾಳ ಆಕಿ ಅಂದಂತ ಅತ್ತಿ. ಹಾಳಾಗತ್ತಾಳ ಏನ್ ಹಂಗಂದ್ರ? ಅಂದ್ರ ಅವ ಇಷ್ಟು ಬಂದು ಮಟೀರಿಯಲಿಸ್ಟಿಕ್ ಇದ್ದ ಅಂದ್ರ ಅಳುವಂತದ್ದು ಏನು ಅನ್ನೋದು ಗೊತ್ತಿಲ್ಲ ಅವ. ಇಲ್ಲ ಆಕಿನ ನೋಡ್ ಹೋಗು ಅಂದಂತ. ಅವ ಹೋಗಿ ನೋಡಿದ್ನಂತ, ಕಣ್ಣಾಗ ನೀರ್ ಬಂದಿದ್ವಂತ. ಲ್ಯಾಬೊರೇಟರಿಯಾಗಿನ ಒಂದು ಸ್ಲೈಡ್ ತಗೊಂಡು ಹೋಗಿ, ಅದ್ರಾಗಿನ ನೀರ್ ತಗೊಂಡು ಹೋಗಿ ಆ ಲ್ಯಾಬೊರೇಟರಿ ಸ್ಲೈಡ್ ಮ್ಯಾಗ ಹಾಕಿ, ಮೈಕ್ರೋಸ್ಕೋಪ್ನಾಗ ಹಾಕಿ ನೋಡಿ ಅದ್ ಏನೈತಿ ಅಂತ ತೆಗದ್ನಂತ. ಆ ಅಳುದು ಅಂದ್ರ ಸೋಡಿಯಂ ಕ್ಲೋರೈಡ್ ಅಂತ ಕಂಡು ಹಿಡಿದ್ನಂತ. ಸೋಡಿಯಂ ಕ್ಲೋರೈಡ್ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಉಪ್ಪು ನೀರು. ಲ್ಯಾಬೊರೇಟರಿ ಒಳಗ ಅದಕ್ಕೆ ಉಪ್ಪು ನೀರು ಅನ್ನಂಗಿಲ್ಲ, ಸೋಡಿಯಂ ಕ್ಲೋರೈಡ್ ಅಂತ ಕರೀತಾರ. ಸೈನ್ಸ್ ಬಲ್ಲವರಿಗೆ ಇದು ಸಾಮಾನ್ಯವಾಗಿ ಗೊತ್ತು, NaCl ಅಂತ ಅದಕ್ಕೆ. ಅಂದ್ರೆ ಅವಾಗ ನೀರು ಕಾಣ್ತತಿ ಕಣ್ಣಾಗಿಂದ, ಆ ನೀರಿನಿಂದ ಭಾವನೆ ಕಾಣಬಾರ್ದು. ಬರಡು, ಭಾವನೆ ಇಲ್ಲದ ಬದುಕು ಬರಡು.
ಇಂಥ ವ್ಯವಹಾರ ನಡೆದದ. ಆದ್ರಿಂದ ಇದು ವ್ಯವಹಾರ ಏನು ಲಾಭದ ವ್ಯವಹಾರನೋ ಏನೋ ನಷ್ಟದ ವ್ಯವಹಾರನೋ ನೋಡ್ಕೊಡ್ರಿ. ಇನ್ನೊಂದು ಇದ್ರ ವಿರುದ್ಧ ನಡೆದದ. ಹೈಸ್ಕೂಲ್ನಾಗನ ಪ್ರೆಗ್ನೆಂಟ್ ಆಕಾವ ಹುಡುಗರಿಗೆ, ಹೈಸ್ಕೂಲ್ನಾಗನ ಪ್ರೆಗ್ನೆಂಟ್. ಅದು ಇದ್ರ ತದ್ ವಿರುದ್ಧ. ಇವತ್ತಿನ ಧಾರಾವಾಹಿ, ಇವತ್ತಿನ ಸಿನಿಮಾ, ಇವತ್ತಿನ ಒಳಗ ನಗ್ನತೆ, ಸ್ವೇಚ್ಛಾಚಾರ, ಫ್ಯಾಷನ್ನು, ಮೈತುಂಬ ಬಟ್ಟೆ ಉಡುವಂಗಿಲ್ಲ, ಕೈಯಾಗ ಬಳಿ ಇರೋಂಗಿಲ್ಲ, ಹಣಿ ಮ್ಯಾಗ ಕುಂಕುಮ ಇರೋಂಗಿಲ್ಲ, ಆ ಹಣಿ ಮ್ಯಾಗ ವಿಭೂತಿ ಇಲ್ಲ. ನೋಡ್ರಿ, ಹಣಿ ಮ್ಯಾಗ ವಿಭೂತಿ ಧರಿಸ್ರಿ. ಅಂತ ಸ್ತ್ರೀದ ಭಾವನೆ ಆಕೆ ನೋಡಿರ, ಆ ಭಾವನೆನೇ ನಮಗ ನೋಡಿದವ್ರಿಗೆ ಆ ಭಾವನೆ ಬರಂಗಿಲ್ಲ. ಪೂಜ್ಯ ಭಾವನೆ ಬರುತ್ತೆ ಗುರುಗಳೇ. ಪೂಜ್ಯ ಭಾವನೆ ಬರ್ತದೆ. ಫೇಸ್ಬುಕ್ಗಳು, ಯೂಟ್ಯೂಬ್ ಆಡ್ ಮಾಡ್ತಾವ ಗುರುಗಳು. ಆ ಫೇಸ್ಬುಕ್ನಾಗ ಸೆಕ್ಸ್ ಬಿಟ್ಟು ಏನ್ ಅದಾವೇನ್ ನೋಡ್ರಿ. ಎವ್ರಿಥಿಂಗ್ ಲೈಫ್ ಇನ್ ದ ಲೈಫ್ ಈಸ್ ಸೆಂಟರ್ಡ್ ಅಗಿನ್ ಅರೌಂಡ್ ದಿ ಸೆಕ್ಸ್. ಇವತ್ತಿನ ಕಾಲದಾಗ ಆ ಫೇಸ್ಬುಕ್ ಹೆಂಗ್ ನೋಡೋದ ಗೊತ್ತಿಲ್ರ. ಬಾಳ ದೂರ ಅದಿರ್ ಬಿಡ್ರಿ ಸ್ವಾಮ್ಯಾರ, ಗುಣವಂತರ. ಅಂದ್ರೆ ಇವತ್ತಿನ ಕಾಲದ ವ್ಯವಹಾರ ನಾವು ಗಳಸಾಗತ್ತೇವೋ ಹೆಚ್ಚಿಗೆ ಏನ್ ಕಳ್ಕೊಳಗತ್ತೇವೋ ಅದು ವಿಚಾರ ಮಾಡಾಕತ್ತಾರ ಅಪ್ಪೋರು. ಇವತ್ತಿನ ಸಮಾಜದ ಹುಡುಗರು ಹುಡುಗಿಯಾರು ಏನ್ ಲಾಭದಾಗ ಅದಾರೋ ಏನ್ ನಷ್ಟದಾಗ ಅದಾರೋ? ನಷ್ಟದಾಗದಾರ್ರಿ. ಎಲ್ಲಾ ಕಳ್ಕೊಳಕತ್ತಾವ್ರಿ, ಮೌಲ್ಯಗಳ ಎಲ್ಲಾ ಕಳ್ಕೊಳಕತ್ತಾರ್ರಿ. ಲಾಭದಾಗ ಅದಾರ್ರಿ, ಉಳ್ದದ್ ನಿಜವಾಗಿ ನೋಡಿದ್ರ ನಷ್ಟನಾಗ ಅದಾರ. ಅದೇ 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 ಮೌಲ್ಯಗಳಂತ ಬಿಟ್ರೆ ಮೇಡಮ್ ಅವ್ರು, ಕಮಲಾ ಮೇಡಮ್ ಅವ್ರು, ಮೌಲ್ಯಗಳು ಮುಖ್ಯ ಅಂದ್ರೆ ಅವರಿ ಮೌಲ್ಯಗಳ ಕಳ್ಕೊಂಡಿಂದ ರೊಕ್ಕ ಗಳಿಸಿ ಏನ್ ಮಾಡೋರು ಅದಿರಿ ನೀವು? ಆದ್ದರಿಂದ ನಾವು ನಷ್ಟಕ್ಕೀಡಾದವರಾಗಿರುತ್ತೇವೆ. ನಾನು ಓರ್ವ ವ್ಯಕ್ತಿಯಾಗಿ ಒಟ್ಟಿಗೆ ಇದ್ದರೆ ನಾನು ಹಣದ ವೆಚ್ಚದ ಅಗತ್ಯವಿಲ್ಲದಂತಹ ಕ್ರೀಡೆ ಮತ್ತಿತರ ವಿವಿಧ ಪ್ರಸಂಗಗಳನ್ನು ಉಪಯೋಗಿಸಬಲ್ಲೆ. ನನ್ನನ್ನು ನಾನು ಉಪಯೋಗಿಸಬಲ್ಲೆ, ಹಣನೂ ಉಪಯೋಗಿಸಬಲ್ಲೆ, ನನ್ನನ್ನು ನಾನು ಉಪಯೋಗಿಸಬಲ್ಲೆ ಅಂತ. ಅದಕ್ಕಾಗಿ ನಾನು ಕೂಡ ಹಣ ವೆಚ್ಚ ಮಾಡಬೇಕಾಗಿರುವುದಿಲ್ಲ. ಆದರೆ ಹಣ ಗಳಿಕೆಯ ಉಪಕ್ರಮದಲ್ಲಿ ನನ್ನನ್ನು ನಾನು ಕಳೆದುಕೊಂಡರೆ ಈ ವ್ಯವಹಾರವು ಖಂಡಿತವಾಗಿ ನಷ್ಟದ ವ್ಯವಹಾರವಾಗುತ್ತದೆ. ನನ್ನ ಬಗ್ಗೆ ನಾನು ಇದನ್ನು ತಿಳಿದುಕೊಳ್ಳುವುದೇ ಶಿಕ್ಷಣ. ಇದಕ್ಕಂತಾರ ಶಿಕ್ಷಣ ಅಂತಾರ್ರಿ. ನನ್ನ ಬಗ್ಗೆ ನಾ ತಿಳ್ಕೊಳ್ಳೋದಕ್ಕೆ ಶಿಕ್ಷಣ ಅನ್ಬೇಕ ಹೊರತು ನಾನು ಬರೇ ದುಡ್ಡು ಗಳಿಸುವುದು ಶಿಕ್ಷಣ ಆಗೈತಿ. ಈಗ ಹಂಗಾಗಬಾರದು ಅಂತಾರ. ಟೋಟಲ್ ಒಂದ್ ದಿನದ ವ್ಯವಹಾರದಾಗ ಲಾಭ ಆಗಿರ್ಬೇಕು, 10 ಪೈಸಾ ಲಾಭ ಆಗಿರ್ಬೇಕು, ನುಕ್ಸಾನ್ ಆಗಿರ್ಬಾರ್ದು. ಅಂತ ವ್ಯವಹಾರ ಮಾಡ್ಬೇಕು. ಶಟ್ರ ಆದ್ಮ್ಯಾಗ ಅಂತ ವ್ಯವಹಾರ ಮಾಡ್ಬೇಕು. ಜೀವನದಾಗ ಎಲ್ಲರೂ ಶಟ್ರ ಆಗ್ಬೇಕು. ಜೀವನದ ಕೊನೆ ಅನ್ನೋಕ್ಕಿಂತ ದಿನದ ಕೊನೆಯಲ್ಲಿ ನಮ್ಮ ವ್ಯವಹಾರ ಇವತ್ತ ಎಷ್ಟು ಲಾಭ ಆತು, ನಾನು ಇದನ್ನು ತಿಳಿದುಕೊಳ್ಳುವುದೇ ಶಿಕ್ಷಣ. ಅದು ಪ್ರಬುದ್ಧವಾಗುವಿಕೆಯಾಗಿರುತ್ತದೆ. ಮ್ಯಾಚುರಿಟಿ ಅಂತೀವಿ ನಾವು, ಹಣ್ಣಾಗುವಿಕೆ. ಗಿಡದಾಗ ಹಣ್ಣಾದ್ರೆ ಹೆಂಗ ರುಚಿ ಇರ್ತದ ಹಂಗ ರುಚಿ ಆಗಬೇಕಾಗ್ಯದ. ನಾವು ಅಂತ ರುಚಿಯಾದ ಹಣ್ಣುಗಳಂದ್ರೆ ಸಮಾಜವನ್ನ ರಚನೆ ಮಾಡಬೇಕಾಗ್ಯದ. ಆ ಸಮಾಜ ಆಗ್ಬೇಕಂದ್ರೆ ಸಮಾಜದಲ್ಲಿ ವ್ಯಕ್ತಿಗಳು ಅಂತ ಹಣ್ಣಾದ ವ್ಯಕ್ತಿಗಳು ಬರಬೇಕಾಗ್ಯದ. ಏನ್ರಿ? ಹಾಗೆಂತಲೇ ಇಂತಹ ಜ್ಞಾನವೊಂದನ್ನು ಯಾರು ಬಿಡಲು ಶಕ್ಯ? ನನಗೆ ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ಇರುವುದರಿಂದ ನಾನು ಅದನ್ನು ಅವಶ್ಯವಾಗಿ ಉಪಯೋಗಿಸಿಕೊಳ್ಳಬೇಕು. ನಾನು ಯಾವುದಕ್ಕೆ ಆಧಾರದ ಮೇಲೆ ಆಯ್ಕೆ ಮಾಡುತ್ತೇನೆಯೋ ಆ ನಿಯಮಗಳು ಯಾವುವು ಎಂಬುದನ್ನು ನಾನು ತಿಳಿದುಕೊಳ್ಳಬೇಕು. ಈ ನಿಯಮಗಳು ನಮಗೆ ನಮ್ಮ ಸ್ವಂತ ಸಾಮಾನ್ಯ ತಿಳುವಳಿಕೆಯಿಂದ ತಿಳಿದಿರಬೇಕು, ಗೊತ್ತಿರಬೇಕು. ಅವುಗಳ ಬಗ್ಗೆ ಅಗತ್ಯವಿರುವ ಶಿಕ್ಷಣವೇನೆಂದರೆ ನಾನು ಏನನ್ನಾದರೂ ಗಳಿಸಿದಾಗ ನಾನು ಏನನ್ನಾದರೂ ಕಳೆದುಕೊಳ್ಳುತ್ತೇನೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಆಗಿರುತ್ತದೆ. ಕಥಾಕಥಿತ ಗಳಿಕೆಯಲ್ಲಿ ನಾನು ಎಷ್ಟು ಕಳೆದುಕೊಳ್ಳುತ್ತೇನೆ ಎಂಬುದನ್ನು ಕಂಡುಕೊಳ್ಳಲು ನಾನು ಸಮರ್ಥನಾಗಿರಬೇಕು.
ಗಳಸಾಕ್ ಹೊಂಟೇನಿ, ನಾ ಏನ್ ಕಳ್ಕೊಳಗತ್ತೇನಿ ಅನ್ನೋದನ್ನ ತಿಳ್ಕೊಡ್ರಿ ಅಂತಾರು. ಇವತ್ತಿನ ಕಾಲದಾಗ 1 ಲಕ್ಷ ರೂಪಾಯಿ ಪಗಾರ ಸಿಗಾಕತ್ತದ. ಸಾಫ್ಟ್ವೇರ್ ಎಷ್ಟು ಮಂದಿ ಸಿಗ್ತದ್ರಿ? ಟಾಪರ್ಸ್ಗೆ ಅಷ್ಟೇ, ಟಾಪರ್ಸ್ಗೆ. ಉಳ್ದವ್ರಿಗೆ ಮತ್ತು 15,000 ಹೆಚ್ಚಿಗೆ ಸಿಗ್ತಾ ಇಲ್ಲ. ಇಂಜಿನಿಯರ್ ಇರ್ಲಿ, ಬೇಕಾದವ್ ಇರ್ಲಿ ಅವ್. ನಾವೆಲ್ಲ ಪೆನ್ಷನ್ದಾರಿಗೆ 50, 60, 70, 80,000 ಮಟ ಪೆನ್ಷನ್ ಅದಾವು. ನಿನ್ನೆ ಒಬ್ಬರಿಗೆ ಕೇಳಿದೆ, ಇಲ್ಲಿ ಒಬ್ಬರು ಸಿಸ್ಟರ್ಗೆ ಎಷ್ಟು ಕೊಡ್ತಾರಮ್ಮ ಪಗಾರ ಅಂತ. 10,000 ರೂಪಾಯಿ ಕೊಡ್ತಾರ್ರಿ ಅಂತ. ಇವತ್ತಿನ ಕಾಲದಾಗ ಇವತ್ತು ಕೇಳಿದ್ದು, ನಿನ್ನೆ ಕೇಳಿದ್ದು. ಪ್ರೈವೇಟ್ನಾಗ 10,000 ರೂಪಾಯಿಕ 50 ಕಿಲೋಮೀಟರ್ ದೂರದಿಂದ ಹುಬ್ಬಳ್ಳಿಗೆ ಬಂದು ಕೆಲಸ ಮಾಡಿ ಹೋಗ್ತಾಳೆ ಹೆಣ್ಮಗಳು, ಸ್ಟಾಫ್ ನರ್ಸ್. ಅದು ಬಸ್ ಫ್ರೀ ಐತ ನಡೀತೈತ್ರಿ. ಅಲ್ಲ, ಬಸ್ ಫ್ರೀ ಇಲ್ಲಂದ್ರು ಮಾಡಬೇಕಲ್ರಿ, ಅನಿವಾರ್ಯ. ಅಲ್ಲಿ ಇಲ್ಲ ಅವ್ರಿಗೆ ಉದ್ಯೋಗ, ನವಲಗುಂದಿಂದ ಬರ್ತಾರ ಅವ್ರು. ಗೌರ್ಮೆಂಟ್ ನೌಕರಿ ಸಿಕ್ಕಿದ್ರು 35-40 ಸಾವಿರ ರೂಪಾಯಿ ಪಗಾರ ಸಿಗ್ತಿತ್ತಲ್ಲಮ್ಮ, ಯಾಕೆ ಮಾಡ್ಲಿಲ್ಲ ಅಂತಂದೆ. ಇಲ್ಲ ಸರ್, ನಮ್ಗೆಲ್ಲಿ ಸಿಗ್ತದ, ನಾವು ಲಿಂಗಾಯತರು ಅಂದಕ್ಕೆ. ಪರ್ಸೆಂಟೇಜ್ ಕಮ್ಮಿ ಹೆಚ್ಚಿಗೆ ಇದ್ರೆ ಸಿಗ್ತತಮ್ಮ, ಪರ್ಸೆಂಟೇಜ್ ಇದ್ರೆ ಪ್ರಯತ್ನ ಮಾಡು ಅಂದೆ. ವಯಸ್ಸ ಮಿಕ್ಕಿ ಎತ್ ಬಿಡ್ರಿ ಅಂದದು. ಏನಾಗೈತೋ ಏನೋ, ಅಕ್ಕಿಗೆ ಗೊತ್ತು, ಅಕ್ಕಿ ಹೇಳಲಿಲ್ಲ. ರಿಟೈರ್ಮೆಂಟ್ ಆದವ್ರಿಗೆ 60,000 ರೂಪಾಯಿ ಪೆನ್ಷನ್ ಅದ ಸ್ವಾಮ್ಯಾರ ನಮಗ. ಅದರ್ಲ ನಮ್ಗೆಲ್ಲ 2,000 ರೀ. 2,000 ರೀ? ಹ್ಞೂನ್ರಿ. ಅಂದ್ರೆ ನಿಮ್ದು ಇದು ಗೌರ್ಮೆಂಟ್ ಅಲ್ಲ, ಅದ ಕೋಆಪರೇಟಿವ್ ರೀ. ಕೋಆಪರೇಟಿವ್. ಅದಾಗ ಬಾಳ ಕಮ್ಮಿ ಅದ ಬಿಡ್ರಿ. KSRTC ಅವ್ರಿಗೂ ಹಂಗ ಅದ ರೀ, 2,000 ರೂಪಾಯಿನೂ ಅದ. ಹೌದೌದು. ಅವ್ರ ಹಾ ರೀ, KSRTC ಅವ್ರಿಗೆ 3,000 ಐತಿ ಸರ್. 3,000 ಆತನ್ರಿ. 2,000 ಕೇಳಿದ್ದಾರ, ಹೆಚ್ಚಿಗೆ ಮಾಡಿರ್ಬೇಕು. ಅಲ್ಲ 3,000 ಅಂದ್ರೆ ಈಗ ಸದ್ಯ ರಿಟೈರ್ ಆಗೋರಿಗೆ 5,000 ಐತ್ರಿ. ಹಾ. ಅಂದ್ರ 1,000 ಶುರು ಐತ್ರಿ ಅದ. KEB ಲೈನ್ಮನ್ ರಿಟೈರ್ಡ್ ಆದವ್ರಿಗೆ ಎಷ್ಟು ಅದ ಗೊತ್ತದ್ರಿ ಪೆನ್ಷನ್? 80 ರೀ ಲೈನ್ಮನ್ಗ. 80 ಮ್ಯಾಲ 1 ಲಕ್ಷ ಅದ ರೀ. ಇಲ್ಲ ನಮ್ ಫ್ರೆಂಡ್ಗೆ ಅದಲ್ಲ, ಅದ ಮಿನಿಮಮ್ 80 ಮಿನಿಮಮ್ ರೀ. ಹಾ, ಅವ್ರು ಸುಮ್ನ ತಗೊಳಕ್ ಬರ್ರಿ. ಮತ್ತ ಎಲ್ಲರಿಗಿನ KB ಅವ್ರಿಗೆ ಏನ್ ಮಾಡೋದ್ ಬರಂಗಿಲ್ಲ, ನಸೀಬ್ರಿ. ಅವರು ಪವರ್ ಕಾರ್ಪೊರೇಷನ್ ಹೆಚ್ಚದರಿ ಎಲ್ಲದಕ್ಕಿಂತ. KB ಏನಿದೆ ಜಾಸ್ತಿ ಇದೆ ಸರ್. ಎಲ್ಲ ಕಾರ್ಪೊರೇಷನ್ ಹೆಚ್ಚದರಿ, KB ಕಿಂತ ಹೆಚ್ಚದರಿ ಪವರ್ ಕಾರ್ಪೊರೇಷನ್. ಎರಡು ಆಮೇಲೆ ಸರ್, ಪವರ್ ಕಾರ್ಪೊರೇಷನ್ ಎಲ್ಲ ಬಂದೈತಾರೆ. KPC ಒಳಗೂ ಹೆಚ್ಚಿಗೆ ಅದ, ಈ KEB ದಾಗೂ ಹೆಚ್ಚಿಗೆ ಅದ, HESCOM ದಾಗೂ ಹೆಚ್ಚಿಗೆ ಅದ. ಇವೆಲ್ಲ ಪವರ್ ಕಾರ್ಪೊರೇಷನ್ ದಾಗ ಹೆಚ್ಚಿಗೆ ಅದ. ರಿಸ್ಕ್ ಅಂತ ತಿಳ್ಕೊಂಡು ಹೆಚ್ಚಿಗೆ ಮಾಡ್ಯಾರ ಅವ್ರಿಗೆ. ಬಾಳ ಜನ ಕರೆಂಟ್ ಹೊಡಿಸ್ಕೊಂಡು ಸತ್ತಾರಂತ. ಅದಕ್ಕೆ ಅವರು ಏನದ ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ ಪೆನ್ಷನ್ ಹೆಚ್ಚಿಗೆ ತಗೊಳಕತ್ತಾರ. ತಗೊಳ್ಳಿ ಬಿಡ್ರಿ, ಹೋಗ್ಲಿ. ಬಾಳ ಮಂದಿ, ಯಾಕಂದ್ರ ಕರೆಂಟ್ನಾಗ ವ್ಯವಹಾರ ಅದು. ಎಷ್ಟೋ ಮಂದಿ ಸರ್ವಿಸ ಮಾಡಕ್ಕಾಗಿಲ್ಲ. ಮನೆಯಿಂದ ನೌಕರಿಗೆ ಹೋದವ್ರು ಮನೆಗೆ ಬಂದಿಲ್ಲ. ಕೆಲವು ಮಂದಿ ಆದಂತ ನುಕ್ಸಾನನ್ನ ಇವರು ಲಾಭ ಪಡ್ಕೊಳಕತ್ತಾರ. ಇರ್ಲಿ, ನಾ ಅನ್ನೋದು ಏನಂದ್ರ, ನಾವ್ ಏನ್ ಪಡ್ಯಾಗತ್ತೇವಲ್ಲ, ಪಡೆಯುವ ಹೊತ್ನಾಗ ಏನ್ ಕಳ್ಕೊಳಕತ್ತೇವ ಅನ್ನೋದು ಏನ್ರ ಗೊತ್ತಾಗತ್ತೇನು ಯಾರಿಗಾರ? ಅದೇ ವಿಚಾರ ಮಾಡಂಗೈತಿ ನೋಡ್ರಿ. ಅದಕ್ಕೆ ನಾನು ನಿನ್ನೆ ಫಾಸ್ಟ್ ಓದಿದೆ, ನಿಮ್ಗೂ ತಿಳಿತೀಯಲ್ಲೋ ನನಗೂ ತಿಳಿತೀಯಲ್ಲೋ ಅನ್ಕೊಂತ ನನಗೊಂದ್ ಸ್ವಲ್ಪ ಫ್ಲಾಶ್ ಆಗ್ತಿತ್ತು. ಇವ್ರಿಗೆ ತಿಳಿದಿಲ್ಲ ಅಂತ ಅನ್ನಿಸ್ತಾ. ಅದಕ್ಕೆ ಬ್ಯಾಡ್ ಅಂದ್ರೆ ಇದನ್ನ ಸ್ವಲ್ಪ ನಿಧಾನ ಓದೋನು ಅಂತ ತಿಳ್ಕೊಂಡು ವಿಚಾರ ಮಾಡಿ ನೀವು ಓದ್ಬೇಕು ಅನಿಸ್ತು. ನಾನು ಆಕ್ಚುಲಿ ಇಲ್ಲಿ ಬಂದ ಮ್ಯಾಗ ಫಾಸ್ಟ್ ಹೋಗ್ಬೇಕು ಅಂತ ಮಾಡಿದ್ದೆ. ಸ್ಲೋ ಅದ, ಬರಬರತ್ರಿ ಇದು. ಈಗ ಹೆಂಗ್ ಹೊಂಟಿರಲ್ಲ ಸರ್, ಹಿಂಗ್ ಹೊಂಟ್ರ ನಮ್ ಪೂರ ಅನುಭವಕ್ಕೆ ಬಂದಂಗೆ ಚಿತ್ರ ದೃಶ್ಯಾವಳಿ ಮುಖಾಂತರ ಹೇಳದಂಗ ಇದು. ಆದ್ರ ನಾ ಹೋಮ್ವರ್ಕ್ ಮಾಡ್ಬೇಕ್ರಿ ಶೆಟ್ರ. ನಿಜವಾದ ಗೀತೆ, ಇದೇ ನಿಜವಾದ ಗುರುಗಳ ಕೆಲಸ ಇರ್ರಿ. ಮತ್ತೆ ನೀವೆಲ್ಲಾರು ನನಗ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರಿ. ಪೆನ್ಷನ್ ಕೊಡೋರೊಬ್ರು, ಲಾಭ ತೊಳೋರೊಬ್ರು ಅನ್ನಂಗ ಆಗಿದ್ರಿ.
ನೀವು ನನಗೆ ನೀವು ಪೆನ್ಷನ್ ಅಲ್ಲ, ನೀವು ನನಗೆ ಏನಾರ ಕೊಡ್ಬೇಕು, ಗುರುದಕ್ಷಿಣೆ ಕೊಡ್ಬೇಕು. ನಾ ಕೇಳಿದ್ ಗುರುದಕ್ಷಿಣೆ ಕೊಡ್ಬೇಕು ನೀವು. ನಾ ಕೇಳೋದು ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷತ್ವ ಕೇಳವ್ರು. ನಮ್ಗೇನು ಬೇಡ, ಎಲ್ಲಾ ಕೊಟ್ಟು ಬರ್ತಾನ ದೇವ್ರು, ಸಾಕಷ್ಟು ಕೊಟ್ಟದ. ಅವು ಬೇಕಾದ್ರೆ ಕೊಡ್ತೇವ್ರಿ, ಅವೇನ್ ದೊಡ್ಡ ಮಾತದಾವ್. ಅವ ಬೇಕಾಗೈತ್ ನನಗ, ದೊಡ್ಡ ಮಾತದಾರಿ ಅದ. ನೀವು ರೊಕ್ಕ ಸರಳ ಕೊಡೋದು ಇಲ್ರಿ, ಕೊಡ್ತೀರಿ, ಅದು ಸರಳ ಇಲ್ಲ. ಬಾಳ ಇಲ್ಲದು. ಅವ್ರು ಸರಳ ಅಂತಿಕೊಂಡಾರ ಸ್ವಾಮಿಯಾರ. ಬಾಳ ಕಾಸ್ಟ್ಲಿ ಕೈ ನಾನು, ನಾ ಏನ್ ಹಗರಿಲ್ಲ, ಬಾಳ ಕೇಳಿದಷ್ಟು ದುಡ್ಡು ಕೊಡ್ಬೋದ್ರಿ ಅಪ್ಪಾರ, ಆದ್ರೆ ಇದನ್ನ ಕೊಡೋದು ಸಮಸ್ಯೆ ಐತ್ರಿ. ಸಮಸ್ಯೆ ಐತಿ. ಇದರ ಅಪ್ಪೋರು ಇಂಗ್ಲಿಷ್ನಾಗ ಬರ್ದಾರ, ಅದನ್ನ ಕನ್ನಡದಾಗ ಒಬ್ಬರು ಮಾಡ್ಯಾರ. ಕನ್ನಡದಾಗ ಮಾಡಿದವ್ರು ಸರಿಯೇ ಮಾಡಿಲ್ಲ ಅದನ್ನ. ನಾವ್ ಅದನ್ನ ಇಂಗ್ಲಿಷ್ ಗ್ರಂಥ ಓದಿ ತಿಳ್ಕೊಂಡ್ರೆ ಅದ್ರ ಏನ್ ಹೇಳಕತ್ತಾರ ಅಪ್ಪವ್ರದು ಅನ್ನೋದು ಗೊತ್ತಾಗ್ತದ. ಆಮೇಲೆ ಅಪ್ಪವ್ರದು ನಮ್ದು ಪಲ್ಸ್, ಪರಮಾರ್ಥದ ಪಲ್ಸ್ ನನಗ್ ಗೊತ್ತಾದಂಗ ಗೊತ್ತಾಗಲ್ರಿ ಅದ. ಅವ್ರದ್ ಪಲ್ಸ್ ನನಗೆ ಇನ್ನೂ ಅದ ಅಷ್ಟು ರೂಢ ಆಗ್ಬೇಕಾಗ್ಯದ. ನಾ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದ. ಅಲ್ಲ ಉಳ್ಕೆಯವ್ರಿಗೆ ಗೊತ್ತಾಗುದಿಲ್ಲ, ಬರೀ ಅವ್ರನ್ನ ಶಬ್ದ ಸಹ ಹೋಗ್ಬಿಡ್ತಾರ ಅಷ್ಟೇ ರೀ, ಅನುಭವಕ್ ಬರೋದಿಲ್ರಿ. ಅಲ್ಲಲ್ಲ, ಅದೇ ನಮಗೂ ಹಂಗ ಆಗ್ತದ. ಯಾಕಂದ್ರೆ ಅಪ್ಪವ್ರು ಕೂಡ ನಮ್ದು ಬರೇ ಏನಂದ್ರೆ ಒಂದ್ ವಾರ ಇದ್ದೇನೆ ಅಷ್ಟೇ. ದಯಾನಂದ ಅಪ್ಪವ್ರು ಕೂಡ ಒಂದ್ ವಾರ ಇದ್ದೆ. ಅಲ್ಲ ಇದ್ರು ನೀವು ಅನುಭವಕ್ ತಂದ್ ಹಚ್ತಾರಿ, ಅದನ್ನ ಉಳ್ಕೆಯವ್ರ ಹಚ್ಚಾಕ್ ಆಗೋಲ್ರಿ. ಅದು ಒಂದೇನೋ ಅದು. ಈಗ ಪರಮಾರ್ಥನಂದ ಅಪ್ಪವ್ರದ್ದು ಮಾತು ಕೇಳಿ ಇವ್ರು ಒಂದು ಮಾತು ಹೇಳಿದ್ರಂದ್ರೆ ಇದ ಹೇಳ್ತಾರ ಅನ್ನೋದು ಕಳಾ ಕಟ್ಟಾರ ಹೇಳ್ತೀನಿ ನಾನು. ಹೌದೌದೌದು, ಅದ ಉಳ್ಕೆಯವ್ರು ಬರುದಿಲ್ರಿ ಅದ. ಆದ್ರೆ ಇವ್ರು ಕೂಡ ನಾವ್ ಹೆಚ್ಚಿಗೆ ಒಡನಾಟ ಇಲ್ಲ. ಅಪ್ಪವ್ರು ಕೂಡ ಒಂದ ವಾರ ಇದ್ದೀವಿ. ಅವರು ಧಾರವಾಡಕ್ ಬಂದಿದ್ರು, ಬೆಳಗಾವ್ಗೂ ಬಂದಿದ್ರು, ಅವ್ರು ಕೂಡ ಅಡ್ಡಾಡಿದ್ವಿ ಒಂದ್ ವಾರ. ಆದ್ದರಿಂದ ಅವ್ರದ್ದು ಮಾತು ನಮ್ಗೆ ತಿಳಿಬೇಕಂದ್ರ ಇವ ಅದ್ರಾಗ ಟ್ರಾನ್ಸ್ಲೇಷನ್ ಮಾಡಿದ ಒಬ್ಬ ಕುಲಕರ್ಣಿ ಅಂತ, ಇಂಗ್ಲಿಷ್ ಟು ಕನ್ನಡ ಮಾಡಿದಾನೆ. ಅವ ಅದನ್ನ ಸರಿಯಾಗಿ ಮಾಡಿಲ್ಲ ಅನ್ಸಕತ್ತದ ನನಗ. ಅದಕ್ಕೆ ಓರಿಜಿನಲ್ ಮತ್ತೆ ಇಂಗ್ಲಿಷ್ ಬುಕ್ ತೊಗೊಂಬಂದು ಓದಿಕೊಂಡ್ರೆ ಹೇಳಿದ್ರೆ ತಿಳಿತದ. ಇಲ್ಲಾಂದ್ರೆ ಅವ್ರು ಏನ್ ಹೇಳಕತ್ತಾರ ಅನ್ನೋ ಮಾತ ಅರ್ಥ ಆಗುದಿಲ್ಲ. ಹೌದೌದೌದ್ರಿ. ಅದೇ ಸರ್, ಈ ಭಾಷಾಂತರ ಮಾಡೋರಿಗೆ ಅದು ತಿಳಿದ್ರೆ ಮಾತ್ರ ಮಾಡ್ಲಕ್ ಸಾಧ್ಯ ಅಂತ ಅದೇ ಹೇಳಿದ್ ನಮ್ಗೆ. ನೀವ್ ಮೊನ್ನೆ ಅಂದ್ರಲ್ಲ, ನಾ ತಿಳಿದ್ರ ನಾ ಬರಿತೇನ್ರಿ ಅಂತೀರಿ ನೀವು. ಬರೋಬರಿನ ಅದು. ತಿಳಿದ್ರ ಬರೆಯುವುದು ಬೇರೆ, ತಿಳಿಲಾರ್ದ ಬರೆಯುವುದು ಬೇರೆ. ಇದು ಹಂಗಾಗ್ಯದ, ತಿಳಿಲಾರ್ದವ ಬರ್ದಂಗ ಆಗೈತಿ ಇದು. ಭಾಷಾ ಪಂಡಿತ ಇವ. ಇಂಗ್ಲಿಷ್ ಇದ್ಬಿಟ್ಟು ಕನ್ನಡ ತರ್ಜುಮೆ ಮಾಡುವಾಗ ಪಂಡಿತ ಅದಾನೆ. ಆದ್ರೆ ವೇದಾಂತದ ಗಂಧ ಇಲ್ಲ ಈ ಮನುಷ್ಯನಿಗೆ. ಅವ್ ಹತ್ತುದನೇ ಇಲ್ರಿ ಅದ. ಅವ ಏನ್ ಮಾಡ್ಯಾನ, ಯಥಾವತ್ ಮಕ್ಕಿ ಬರ್ಕೊಂತ ಹೋಗ್ಯಾನ. ಅದು ಅಲ್ಲಿ ಅರ್ಥ ಬರುವುದಿಲ್ಲ. ಅದಕ್ಕ ನಾನು ಇಂಗ್ಲಿಷ್ ಗ್ರಂಥ ತರಿಸ್ಬೇಕು. ಈ ಹೇಳಿನೊಬ್ರಿಗೆ ಅವ್ರ ಕಡೆಯಿಂದ ಜೆರಾಕ್ಸ್ ತೆಗಿಸ್ಕೊಂಡು ಓದಿ ನಿಮ್ಗೆ ಹೇಳಾಗತ್ತೇನಿ. ನನ್ನ ಕೈಯಾಗ ಇನ್ನ ಇಂಗ್ಲಿಷ್ ಬುಕ್ ಸಿಕ್ಕಿಲ್ಲ. ಅಂದ್ರೆ ನಿಮಗ ತಿಳಿಯುವಂಗ ನಾ ಹೇಳ್ಬೇಕಂದ್ರ ನಾ ತಿಳ್ಕೊಬೇಕಂತಂದ್ರ ಶ್ರಮ ವಹಿಸ್ಬೇಕು, ಅಭ್ಯಾಸ ಮಾಡ್ಬೇಕು. ಒಂದ್ 15-20 ದಿವಸ ಅಭ್ಯಾಸ ಮಾಡಿದ್ದಂದ್ರ ಅವ್ರದ್ದು ಪಲ್ಸ್ ಗೊತ್ತಾಗತ್ತೆ. ಅವ್ರದ್ದು ಹಿಂಗ ಐತಿ ನಾಡಿ ಅನ್ನೋದು, ನಾಡಿ ಬಡ್ತ ಗೊತ್ತಾತಂದ್ರ ಮುಂದೆ ನಾ ಹಂಗ ಹೇಳ್ಬಹುದು. ಈಗ ಹೆಂಗ ಸ್ವಾಮಿ ಪರಮಾರ್ಥನಂದ ಅಪ್ಪವ್ರದ್ದು ಸರಳ ಹೇಳ್ತೇನಿ. ನಾ ಒಮ್ಮೆ ಓದ್ಕೊಂಡಿರೋದಿಲ್ಲ, ಅವ್ರು ನಿಮ್ ಕೂಡ ನಾ ಓದಿ ಹೇಳ್ತಿರ್ತೇನೆ. ಆದ್ರೂ ಅವ್ರು ಏನ್ ಹೇಳಾಕತ್ತಾರ ಅನ್ನೋದು ಪಟ್ನ ಲಕ್ಷ ಬಂದ್ಬಿಡ್ತದ. ಹಂಗ ಆಗ್ಬೇಕಂದ್ರ ಸ್ವಲ್ಪ ಟೈಮ್ ಹಿಡಿತದ. ಆಯ್ತು, ನಾನು ಪ್ರಯತ್ನ ಮಾಡ್ತೇನೆ, ಬಿಡುವುದು ಬೇಡ. ಇದ್ರ ಕೂಡ ನಾವು ಅಜ್ಜಂಪುರದು ಬಿಡುವುದು ಬೇಡ. ಅದನ್ನು ಶ್ರೇಷ್ಠ ಅದಾರ. ಅದನ್ನು ಕೂಡ ನಾವು ಎಲ್ಲೆಲ್ಲಿ ಹೆಂಗ್ ಬರ್ತದ ಹಂಗಂಗ ಈ ಗ್ರಂಥವನ್ನ ಮುಗಿಸ್ಕೊಂತ ಹೋಗೋಣ ಅಂತ. ಏನ್ ಅವಸರ ಇಲ್ಲ ನಮಗ. ಆರಾಮ್ರೆ ಹೋಗ್ರಿ. ನಾವು ಇದನ್ನು ತಿಳಿದುಕೊಳ್ಳುವುದೇ ಶಿಕ್ಷಣ ಅಂತಾರ. ನಾವು ಈಗ ಆಧುನಿಕ ವಿಜ್ಞಾನಿಗಳು ಶಿಕ್ಷಣಕ್ಕೆ ಏನು ವ್ಯಾಖ್ಯಾನ ಮಾಡ್ಯಾರ ಅಂತ ಅನ್ನುವಂಥದ್ದು ಮಾತು ಹೇಳ್ತೇನೆ. ನಮ್ಮಲ್ಲಿ ಇತ್ತದು.
ನಾನು ಮಾಡಿದ ನೌಕರಿ ಒಳಗ ವಾಟ್ ಈಸ್ ಎನ್ ಎಜುಕೇಶನ್ ಅಂತ ಕೇಳ್ತಿದ್ವಿ ನಾವು ಪ್ರಶ್ನೆ, ಅದಕ್ಕೆ ಉತ್ತರನು ನಾವ ಹೇಳ್ತಿದ್ವಿ. ಯಾರಾದ್ರೂ ಹೇಳ್ತೀರೇನು ಇವತ್ತಿನ ಆಧುನಿಕ ಗ್ರಂಥಗಳಲ್ಲಿ ಪುಸ್ತಕದಲ್ಲಿ ಎಜುಕೇಶನ್ ಅಂದ್ರೆ ಏನು ಅಂತ ಹೇಳ್ತಾರ? ಯಾರು ಹೇಳ್ತೀರೇನು? ಎಜುಕೇಶನ್ ಈಸ್ ನಥಿಂಗ್ ಬಟ್ ಟು ಬ್ರಿಂಗ್ ಅ ಚೇಂಜ್ ಇನ್ ನಾಲೆಜ್, ಅಟಿಟ್ಯೂಡ್ ಅಂಡ್ ಪ್ರಾಕ್ಟೀಸ್. ಇದನ್ನು ಓದ್ರಿ ಬೇಕಾದ್ರೆ. ಕೆಲವೊಂದು ಯಾರ ಎಜುಕೇಶನ್ ಮಾಡಿದವ್ರು ಇದ್ರ, BEd ಅಥವಾ MEd ಅಥವಾ TCH ಮಾಡಿದವ್ರು ಇದ್ರ ಇದು ಇರ್ತದ, ಅವ್ರ ವಿಷಯ ಇರ್ತದೆ. ಎಜುಕೇಶನ್ ಅಂತ ಒಂದ್ ವಿಷಯ ಅದ, ಅದ್ರಾಗ ಕೊಟ್ಟಿರ್ತಾರ ಶಿಕ್ಷಣ ಅಂದ್ರೆ ಏನಪ್ಪಾ ಅಂತಂದ್ರ ಟು ಬ್ರಿಂಗ್ ಇನ್ ಚೇಂಜ್ ಇನ್ ನಾಲೆಜ್, ಅಟಿಟ್ಯೂಡ್ ಅಂಡ್ ಪ್ರಾಕ್ಟೀಸ್. ಏನ್ ಹಿಂಗಂದ್ರಿ? ಶಿಕ್ಷಣ ಅಂದ್ರೆ ಅವರ ಜ್ಞಾನದಲ್ಲಿ ಪರಿವರ್ತನೆ ತರುವುದು, ಅವರ ದೃಷ್ಟಿಕೋನವನ್ನ ಬದಲಾವಣೆ ಮಾಡುವುದು, ಅವರ ನಡವಳಿಕೆಯನ್ನ ಬದಲಾವಣೆ ಮಾಡುವುದು. ಇದಕ್ಕೆ ಶಿಕ್ಷಣ ಅಂತೀವಿ ಏನ್ರಿ? ಇಲ್ಲಿ ಏನ್ ಹೇಳ್ತಾರ ಅಪ್ಪವರು? ಶಿಕ್ಷಣ ಅಂತಂದ್ರೆ ನಾವು ಏನು ವ್ಯವಹಾರ ಮಾಡಾಕತ್ತೇವಿ ಆ ವ್ಯವಹಾರದಾಗ ಕಳ್ಕೊಳ್ಳೋದು ಎಷ್ಟು, ನಾವು ಪಡ್ಕೊಂಡಿದ್ದು ಎಷ್ಟು ಅಂತ ಲೆಕ್ಕ ಇಡುವುದಕ್ಕೆ ಶಿಕ್ಷಣ ಅನ್ಬೇಕು ಅಂತ. ಒಂದಕ್ಕೊಂದು ಆಳವಾದಂತ ಅರ್ಥವುಳ್ಳಂತವ ಅದಾವ, ಯಾವುದು ಏನ್ ಬಿಡಾಕ್ ಬರುವಂಗಿಲ್ಲ. ಅದು ಪ್ರಬುದ್ಧವಾಗುವಿಕೆ ಅನಿಸುತ್ತದೆ, ಹಣ್ಣಾಗುವಿಕೆ ಅಂತ ನೋಡ್ರಿ ನಾವು, ಮ್ಯಾಚುರಿಟಿ ಅಂತಾರ ಇಂಗ್ಲಿಷ್ನಾಗ. ಇನ್ನು ತೆಲಿಗೆ ಬಡದಿಲ್ರಿ, ಲಗ್ನ ಆದ್ರೆ ಬಡಿತೈತಿ ಅಂತಾರ ಏನ್ರಿ? ಲಗ್ನ ಆದ್ರೆ ಬಡಿತೈತಿ, ಮಕ್ಕಳಾದ್ರೆ ಬಡಿತೈತಿ. ಲಗ್ನ ಆಗಿಲ್ಲ, ಮಕ್ಕಳಾಗಿಲ್ಲ, ತೆಲಿಗೆ ಬಡಿಯುದಿಲ್ಲ. ನೋಡ್ರಿ ನೀವು, ಅನುಭವ ಯಾರಿಗಿರ್ತದ? ಲಗ್ನ ಆಗಿರ್ಬೇಕು, ತ್ರಾಸ ಬಂದಿರ್ಬೇಕು, ಕಷ್ಟ ನಷ್ಟ ಅನುಭವಿಸಿರ್ಬೇಕು, ಅವ್ರಿಗೆ ಅನುಭವ ಇರ್ತದ. ಲಗ್ನನ ಆಗಿರಂಗಿಲ್ಲ, ಬ್ರಹ್ಮಚಾರಿ ಇರ್ತಾರ, ಅವ್ರಿಗೆ ಅನುಭವ ಇರಂಗಿಲ್ಲ, ಲೌಕಿಕ ಅನುಭವ ಇರಂಗಿಲ್ಲ ಅವ್ರಿಗೆ. ಅಥವಾ ಕೆಲವು ಮಂದಿ ಮಕ್ಕಳಾಗಿರಂಗಿಲ್ಲ, ಅವ್ರಿಗೂ ಅನುಭವ ಇರಂಗಿಲ್ಲ. ಪ್ರಬುದ್ಧನಾಗುವಿಕೆ ಅಂದ್ರೆ ಹಣ್ಣಾಗುವಿಕೆ ಅಂತ ಅರ್ಥ ಮಾಡ್ತೀವಿ ನಾವು. ಮ್ಯಾಚುರಿಟಿ ಅಂತ ಇಂಗ್ಲಿಷ್ನಾಗ ಹಣ್ಣು ಮಾಡ್ತೇವೆ. ಮನಸ್ಸು ಹಣ್ಣಾಗ್ಬೇಕು ಅಂದ್ರೆ ರುಚಿ ಇರ್ತದ. ಮನಸ್ಸು ಕಾಯಿ ಆದ್ರೆ ಹುಳಿ ಇರ್ತದ. ಇದು ಮನಸ್ಸು ಹಣ್ಣಾಗುವಿಕೆ ಅಂತಂದ್ರೆ ಹಿಂಗ ಶಿಕ್ಷಣವನ್ನ ಪಡೆದಾಗ ಹಣ್ಣಾಗ್ತದ. ಹಾಗಾದರೆ ಇಂತಹ ಜ್ಞಾನವನ್ನು ಹೊಂದುವುದನ್ನು ಯಾರು ಬಿಡಲು ಶಕ್ಯ? ಯಾರಿಗಿಂತ ಶಿಕ್ಷಣ ಬ್ಯಾಡ್ರಿ? ಜೀವನದ ಕೊನೆಗೆ ಕೈತುಂಬ ಪೆನ್ಷನ್, ಒಳ್ಳೆಯ ಆರೋಗ್ಯ, ದಿವಸಕ್ಕೆ 2-3 ಕ್ಲಾಸು ಆನ್ಲೈನ್ದಾಗ ಮನಿಯೊಳಗನೆ ಕೇಳುವಂತ ಸೌಭಾಗ್ಯ ಯಾರಿಗೈತಿ, ಯಾರಿಗಿಲ್ರಿ? ಅಂದ್ರೆ ಇಂಥ ಜ್ಞಾನವನ್ನ ಯಾರು ಬಿಡ್ಲಿಕ್ಕೆ ಶಕ್ಯ ಐತೇನು? ಇಲ್ಲ ಅಂತ ಅರ್ಥ. ನನಗೆ ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ಇರುವುದರಿಂದ ನಾನು ಅದನ್ನು ಅವಶ್ಯವಾಗಿ ಉಪಯೋಗಿಸಿಕೊಳ್ಳಬೇಕು. ನಾನು ಯಾವುದರ ಒಂದು ಆಧಾರದ ಮೇಲೆ ಆಯ್ಕೆ ಮಾಡುತ್ತೇನೆಯೋ ಆ ನಿಯಮಗಳು ಯಾವುವು ಎಂಬುದು ನಾನು ತಿಳಿದುಕೊಳ್ಳಲೇಬೇಕು. ಈ ನಿಯಮಗಳು ನಮಗೆ ಸ್ವಂತ ಸಾಮಾನ್ಯ ತಿಳುವಳಿಕೆಯಿಂದ ತಿಳಿದಿರುತ್ತವೆ, ಗೊತ್ತಿರುತ್ತವೆ, ಯಾರು ಹೇಳಬೇಕಾಗಿಲ್ಲ. ಧರ್ಮ ಅಂದ್ರೆ ಏನ್ರಿ? ಅಭ್ಯಾಸ ಮಾಡ್ಬೇಕೇನು ಕಾಲೇಜಿಗೆ ಹೋಗಿ? ಇಲ್ಲ. ತಾಯಿ ತಂದೆ ಹೇಳಿಕೊಡ್ಬೇಕೇನ್ರಿ? ಇಲ್ಲ. ನಮಗ ಗೊತ್ತಾಗ್ತದ. ಹೆಂಗ್ ಗೊತ್ತಾಗ್ತದ ಅಂತ ನಿನ್ನೆ ಹೇಳಿದ್ದೆ ನಾನು. ಹೆಂಗ್ ಗೊತ್ತಾಗ್ತದ್ರಿ? ನಿನ್ನೆ ಹೇಳಿದ್ರಿ ನಮ್ಮ ಅನುಭವದ ಮ್ಯಾಗಿಂದ ರೀ, ಜೀವನದ ಸಾರ್ವಜನಿಕರಲ್ಲಿ ನಡೆಸತಕ್ಕಂಥ ಅನುಭವದ ಮ್ಯಾಗಿಂದ ರೀ. ನಿನ್ನೆ ನಾ ಹೇಳಿದ ಮಾತು ಬರ್ಬೇಕು. ನೀವ್ ಹೇಳುದು ಜನರಲ್ ಹಾತ್ರಿ, ನಾನು ಪರ್ಟಿಕ್ಯುಲರ್ ಹೇಳಿದ್ರಿ. ನಿನ್ನೆ ಗುರುಗಳು ಹೇಳ್ಯಾರ, ಯಾರು ನನಗೆ ಏನನ್ನ ಮಾಡಿದ್ರ ನನಗೆ ಸಂತೋಷ ಆಗ್ತದ ಅದನ್ನ ನಾನು ಮಂದಿಗೆ ಮಾಡ್ಬೇಕು. ಯಾರು ನನಗೆ ಏನನ್ನ ಮಾಡಿದ್ರ ನನಗೆ ದುಃಖ ಆಗ್ತದ ಅದನ್ನ ನಾನು ಮಂದಿಗೆ ಮಾಡದೆ ಇರಬಾರದು. ಗೊತ್ತಾಗಂಗಿಲ್ಲ ಏನ್ರಿ? ಇದನ್ನ ಹೇಳಿಸಿ ಹೋಗ್ಬೇಕೇನ? ಗೊತ್ತಾಗತ್ತೆ. ಇದಕ್ಕೆ ಧರ್ಮ ಅನ್ನೋದು. ಮತ್ತ ಗೊತ್ತಾದ್ಮ್ಯಾಗ ಅದನ್ನ ರಕ್ಷಣೆ ಮಾಡ್ಬೇಕು ಯಾರು? ನಾವು ಮಾಡ್ಬೇಕಲ್ಲ. ಮಾಡ್ಬೇಕ್ರಿ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಏನ್ರಿ?
ಧರ್ಮವನ್ನ ರಕ್ಷಣೆ ನಾವು ಮಾಡಿದ್ರ ನಮ್ಮನ್ನ ಅದು ರಕ್ಷಣೆ ಮಾಡುದು, ಧರ್ಮ ರಕ್ಷಣೆ ಮಾಡುದು. ನಾವು ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದ. ನಮಗ ಧರ್ಮ ಗೊತ್ತಿಲ್ಲೇನ್ರಿ? ಗೊತ್ತದ, ನಾವ್ ಮಾಡ್ತೇವೇನ್ರಿ? ಇಲ್ಲ. ಯಾಕೆ ಮಾಡ್ಬೇಕು ಅಂತೇವಿ? ಹಂಗಾರ ಧರ್ಮ ರಕ್ಷಣೆ ಮಾಡ್ತೈತೆ ನಮ್ಮನ್ನ? ಆ ಮಾತಿನ ಅರ್ಥನ ಆಗುದಿಲ್ಲ ನಮಗ. ಧರ್ಮ ರಕ್ಷತಿ ರಕ್ಷಿತ ಮಾತಿನ ಅರ್ಥನ ಆಗುದಿಲ್ಲ ನಮಗ. ಯಾಕ? ನಮ್ಮ ಹೋಗ ಬೇರೆ ಕಡೆ ಅದ, ನಮ್ ಲಕ್ಷ್ಯ ಬೇರೆ ಕಡೆ ಅದ. ಅವುಗಳ ಬಗ್ಗೆ ಅಗತ್ಯವಿರುವ ಶಿಕ್ಷಣವೆಂದರೆ ನಾನು ಏನನ್ನಾದರೂ ಗಳಿಸಿದಾಗ ಏನನ್ನಾದರೂ ಕಳೆದುಕೊಳ್ಳುತ್ತೇನೆ ಎಂಬುದು ನಾನು ತಿಳಿದುಕೊಳ್ಳಬೇಕು. ನಾ ಏನ್ ಗಳಿಸಾಗತ್ತೇನಿ, ಅವಾಗ ನಾ ಏನ್ ಕಳ್ಕೊಳಗತ್ತೇನಿ? ನಾ ರೊಕ್ಕ ಗಳಿಸಾಗತ್ತೇನಿ, ನಾ ಆರೋಗ್ಯ ಕಳ್ಕೊಳಗತ್ತೇನಿ. ನಾ ರೊಕ್ಕ ಗಳಿಸಾಗತ್ತೇನಿ, ನಾನು ಮೌಲ್ಯಗಳನ್ನು ಕಳ್ಕೊಳಗತ್ತೇನಿ. ನಾ ಮೌಲ್ಯಗಳಿಗೆ ನಾನು ಕಳ್ಕೊಂಡ್ರ, ನಾ ಹಣ ಗಳಿಸಿದ್ರ ಅದ ಹಣ ಇದ್ದೂ ಇಲ್ದಂಗ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ತಥಾಗತಿತ ಗಳಿಕೆಯಲ್ಲಿ ನಾನು ಎಷ್ಟು ಕಳೆದುಕೊಳ್ಳುತ್ತೇವೆ ಎಂಬುದನ್ನು ಕಂಡುಕೊಳ್ಳಲು ನಾನು ಸಮರ್ಥನಾಗಿರಬೇಕು. ನಾನು ಕಳೆದುಕೊಳ್ಳದಿದ್ದರೆ ಅದು ನಿಜವಾದ ಗಳಿಕೆಯೇ ಸರಿ. ನಾ ಕಳೆದುಕೊಂಡಿಲ್ರಿ, ನಾ ಏನೋ ಒಂದು ಸ್ವಲ್ಪ ಪಡೆದೇನಂದ್ರೂ ಕೂಡ ಗಳಿಕೆ ಆಗಾಗತ್ತೈತೆ ಅಂತ ತಿಳ್ಕೊಳ್ರಿ, ಮತ್ತು ಅದು ಸಾರ್ಥಕವಾಗಿರುತ್ತದೆ. ಅಂತ ವ್ಯವಹಾರ ಮಾಡ್ರಿ ಅಂತಾರ. ಆದರೆ ನಾನು ಕಳೆದುಕೊಂಡರೆ ಗಳಿಕೆ ಸಾರ್ಥಕವಲ್ಲ. ನಾನು ಪಡೆದುಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಹೆಚ್ಚಿಗೆ ಆತಂದ್ರ ಆ ವ್ಯವಹಾರ ಉಪಯೋಗ ಇಲ್ಲ, ಸಾರ್ಥಕ ಅಲ್ಲ ಅಂತಾರ. ಅದು ಪ್ರಯೋಜನಕಾರಿ ಅಲ್ಲ. ಆದ್ದರಿಂದ ತನ್ನ ಗುರಿ ಸಾಧನೆಗಾಗಿ ಯಾವುದಾದರೂ ಒಬ್ಬರು ಅನುಸರಿಸುವ ಸಾಧನೆಗಳು ಮಹತ್ವದಾಗಿರುತ್ತವೆ. ಬದಲಾವಣೆ ಮಾಡ್ರಿ. ವ್ಯಾಪಾರ ಲಾಸ್ ಐತಂದ್ರೆ ಅದನ್ನ ಯಾಕೆ ಮಾಡ್ತೀರಿ? ವ್ಯಾಪಾರನ 2 ದುಡ್ಡು ಲಾಭ ಆಗ್ತದಂತ ಮಾಡ್ಬೇಕಲ್ಲ. ದೀಪಾವಳಿಗೆ ಜಮಾ ಖರ್ಚು ಮಾಡಿ ಯಾಕೆ ಲೆಕ್ಕ ತೆಗಿತಾರ್ರಿ? ಈ ವರ್ಷದಾಗ ಏನ್ ಆತಪ್ಪ ಟೋಟಲ್ ಲಾಭ ಆದ್ರೆ ಎಷ್ಟು ಲಾಭ ಆತು, ನುಕ್ಸಾನ್ ಆದ್ರೆ ಯಾಕೆ ನುಕ್ಸಾನ್ ಆತು, ವಿಚಾರ ಮಾಡಿ ಮುಂದಿನ ಹೆಜ್ಜೆ ಇಡ್ರಿ ಅಂತಾರ. ಇದು ಏನಂದ್ರೆ ಪ್ರತಿಯೊಂದು ಗಳಿಕೆಯಲ್ಲಿ ನಷ್ಟವನ್ನು ತಿಳಿದುಕೊಳ್ಳುವ ಅಗತ್ಯ ಅನ್ನುವಂತ ಹೆಡ್ಡಿಂಗ್ ಮುಗಿಸಿದ್ರಿ. 9:58 ಆಗೇ ಬಿಡ್ತು. ನಾಳೆ ಗೀತೆಯಲ್ಲಿ ಯುದ್ಧದ ಮಹತ್ವ ಹೇಳೋರ್ದಾನೆ. ಆ ವಿಷಯವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಆ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಯಾರ್ದ ನೋಡ್ರಿ ಮಂಗಳಾರತಿ? ಏನೆಲ್ಲರೂ ಸಮಾಧಿಗೆ ಹೋಗ್ಬಿಟ್ರು? ಕಮಲಮ್ಮವ್ರು ಹೇಳ್ತಾರಿ ಏನ್ ಹೇಳ್ರು? ಯಾರ್ದಾದ್ರಿ ಇವತ್ತ? ಶಿವಪುತ್ರಪ್ಪನವ್ರ ಶಿವಪ್ರಭು ಇದ್ದಂಗಿಲ್ರಿ.